ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿರ್ತೀರಾ ಈ ವಿಡಿಯೋನ. ಸೊ ₹2 ಖರ್ಚು ಮಾಡಿಬಿಟ್ಟು, ಅಂದರೆ ಅಡಿಷ್ನಲ್ ಆಗಿ ₹2 ಖರ್ಚು ಮಾಡಿ ಹಾಲಿನ ಇಳುವರಿಯನ್ನು ಹೆಚ್ಚಿಸ್ಬೋದು, ಆ ರಾಸುಗಳ ಆರೋಗ್ಯವನ್ನು ಸುಧಾರಿಸ್ಬೋದು, ಖಂಡಿತ ಸುಧಾರಿಸ್ಬೋದು. ಹೇಗೆ ಏನು ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ, ಅಂದರೆ ವಿಡಿಯೋ ಅರ್ಧಂಬರ್ಧ ನೋಡಿಬಿಟ್ಟು ಅದು ಕರೆಕ್ಟಾ ಅಲ್ವಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿಬಿಡಿ. ಎಂಡಿ ತನಕ ನೋಡಿ, ಅದು ಕರೆಕ್ಟಾ ಅಲ್ವಾ ಅಂತ ಖಂಡಿತ ನಿಮಗಂತೂ ಒಳಿಯುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸನ್ನು ನಿಮ್ಗೆ ಕೊಡಬೇಕು. ಯಾರೊಬ್ಬ ಪುಣ್ಯಾತ್ಮ ನಮ್ಮ ಬ್ರದರ್ಗೆ ಕಾಲ್ ಮಾಡಿದ್ರಂತೆ ನೆನ್ನೆ. ಸೊ ಏನಕ್ಕೆ ಅಂತ ಅಂದರೆ, ನಾವೊಂದು ಮೇವಿನ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಆ ಮೇವಿನ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದೋ ಮುಖಾಂತರ ನಮ್ಮ ಒಂದು ಚಾನಲ್ ವಾಟ್ಸಪ್ ನಂಬರ್ ಅಂತ ತಿಳ್ಕೊಂಡು ಕಾಲ್ ಮಾಡಿದ್ದಾರೆ. ಸೊ ನೀನು ಕೊಡ್ತಿರೋ ಮಾಹಿತಿ ಫೇಕ್ ಇದೆ, ನೀನು ಬೀಜ ಕೊಡೋದಕ್ಕೆ ಸಾಧ್ಯವಾಗದಿದ್ಮೇಲೆ ಮಾಹಿತಿ ಏನು ಕೊಡ್ತೀಯ ಅಂತಂದು ಹೇಳಿದ್ದಾರೆ. ಸೊ ಹಾಸನ ಡಿಸ್ಟಿಕ್ ಅವರು. ನಾನು ಬೀಜ ಕೊಡ್ತೀನಿ ಬಾರಪ್ಪ ಅಂತ ಖಂಡಿತ ಎಲ್ಲೂ ನಾನು ಕರೆದಿಲ್ಲ. ನಿಮಗೆ ಮಾಹಿತಿ ಅದು ಇಷ್ಟ ಆಗ್ತಾ ಇಲ್ಲ, ನಾನು ಕೊಡುವಂಥ ಮಾಹಿತಿ ನಿಮಗೆ ಸಂಪೂರ್ಣ ಅನ್ನಿಸ್ತಾ ಇಲ್ಲ, ಅದು ನಮಗೆ ಬೇಕಿಲ್ಲ ಅಂತಂದರೆ ಡೆಫಿನೆಟ್ಲಿ ಐ ಕ್ವೈಟ್, ನಾನು ಇದನ್ನು ಇವತ್ತೇ ನಿಲ್ಲಿಸ್ತೀನಿ. ನನಗೆ ಯಾರಿಗೆಲ್ಲ ಇದು ಯೂಸ್ ಆಗ್ತಾ ಇದೆ ಖಂಡಿತ ಕಾಮೆಂಟ್ ಮಾಡಿ ಮಿತ್ರರೇ. ನಿಮಗೆ ನನ್ನ ಒಂದು ಚಾನಲ್ನ ಒಂದು ಮಾಹಿತಿ ನಿಮಗೆ ಯೂಸ್ ಆಗಿದೆ, ನನಗೆ ಬೇಕು ಅಂತ ಯಾರಿಗಾದರೂ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ. ನಮ್ಗೆ ಬೇಡ ಸರ್, ಇದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂದರೆ ಖಂಡಿತ ಅದನ್ನು ನೀವು ಕಾಮೆಂಟ್ ಮಾಡಿ. ಸೊ ನನ್ನ ಹತ್ರ ಬೀಜ ಸ್ಟಾಕ್ ಇದೆ, ನಾನು ಕೊಡ್ತೀನಿ, ಮಾರ್ಕೆಟಿಂಗ್ ನಾನು ಮಾಡ್ಕೊಳ್ತಾ ಇಲ್ಲ ಗುರುಗಳಲ್ಲಿ. ಸೊ ಯಾರೆಲ್ಲ ಆ ಒಂದು ಕಾಲ್ ಮಾಡಿದರೆ, ಕಾಲ್ ಮಾಡಿದರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಖಂಡಿತ ನಾನು ಮಾರ್ಕೆಟ್ ಮಾಡ್ಕೋತೀನಿ, ನನ್ನ ಹತ್ರ ಬೀಜ ಇದೆ, ಇದು ತುಂಬ ಅದ್ಭುತವಾಗಿ ಬೆಳೆಯುತ್ತೆ ಅಂತೇಳಿ ನಾನು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಅದರ ಮಾಹಿತಿಯನ್ನು ನಿಮ್ಗೆ ಕೊಡಲಿಲ್ಲ. ಸೊ ಯಾವುದೋ ಒಂದು ಬೀಜನ ತಂದು ಅದು ಹಾಗೆ ಬೆಳೀತೆ ಹೀಗೆ ಬೆಳೀತೆ ಅಂತ ಹೇಳ್ಕೊಂಡಿದ್ರೆ ಅದು ಮಾರ್ಕೆಟಿಂಗ್ ಆಗುತ್ತೆ. ಇದು ನನ್ನ ಹತ್ರ ಬೀಜ ಇಲ್ಲ, ನಾನು ಅದನ್ನು ಮಾರಾಟ ಮಾಡ್ತಾ ಇಲ್ಲ. ಸೊ ನೀವು ಖಂಡಿತ ಈ ರೀತಿ ಕಾಲ್ಸ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬ ಬೇಜಾರು ಅನಿಸುತ್ತೆ, ಭಾಳ ನೋವಾಯಿತು. ನಮ್ಮ ಬ್ರದರ್ ಹೇಳಿದ ತಕ್ಷಣ ನನಗೆ ಅದು ತುಂಬ ಬೇಜಾರಾಗ್ಬಿಡ್ತು ಆ ಒಂದು ಇದರಲ್ಲಿ. ಸೊ ಯಾಕೆ ಇಷ್ಟೊಂದು ಇದರಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಬೀಜ ಕೊಡೋಕ್ಕಾಗ್ದಿದ್ದವನು ನೀನು ಯಾಕೆ ಅದರ ಮಾಹಿತಿ ಕೊಡ್ತೀಯ ಅಂತ ಕೇಳಿದ್ರಂತೆ. ನಾವು ಬಿತ್ತನೆ ಬೀಜ ಕೊಡೋರಲ್ಲ ಗುರು, ಬಿತ್ತನೆ ಬೀಜ ಕೊಡೋರಾಗಿದ್ದರೆ ನೇರವಾಗಿ ಇಲ್ಲಿ ಸಿಗುತ್ತೆ ಅಂತ ನೀವು ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಪ್ಲೀಸ್ ನಿಮಗೆ ಪ್ರತಿಯೊಂದು ಮಾಹಿತಿನ ಕೊನೆ ತನಕ ನೋಡ್ದಲೆ ಅರ್ಧಂಬರ್ಧ ನೋಡ್ಬಿಟ್ಟು ಇವ್ರು ಹೇಳಿದ್ದಾರೆ ಓಕೆ ಇದು ಚೆನ್ನಾಗಿದೆ ಬೆಳೆ, ಹಾಗಾದರೆ ಕಾಲ್ ಮಾಡು, ತಗೋ ನಂಬರು, ಅರ್ಧಂಬರ್ಧ ನೋಡಿರ್ತೀರಾ, ಬೀಜ ಕೊಡೋಗಾದ್ರೆ ನಾನು ಬಿತ್ತನೆ ಮಾಡ್ಕೋಬೇಕು, ಬೆಳ್ಕೋಬೇಕು, ಏನು ವಾಟ್ ಈಸ್ ದಿಸ್, ಏನಿದು? ಪ್ಲೀಸ್ ಈ ರೀತಿ ನೀವು ಮಾಹಿತಿಯನ್ನು ಅರ್ಧಂಬರ್ಧ ನೋಡಿಬಿಟ್ಟು ಖಂಡಿತ ನೀವೆಲ್ಲೂ ಸಹ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಪ್ಲೀಸ್ ತುಂಬಾ ಬೇಜಾರು ಅನಿಸುತ್ತೆ. ನಿಮಗೆ ಈ ಒಂದು ಮಾಹಿತಿ ಬೇಡಪ್ಪ, ನಮ್ಗೆ ಇದು ಬೇಡ ಅಂದರೆ ಖಂಡಿತ ನಾನು ಲೆಫ್ಟ್ ಮಾಡ್ತೀನಿ, ನಾನು ಈ ಚಾನಲನ್ನೇ ಬಂದ್ ಮಾಡೋಕ್ಕೂ ಸಿದ್ಧ. ಸೊ ನಿಮ್ಗೆ ಮಾಹಿತಿ ಬೇಕು ಅಂತಂದರೆ ಖಂಡಿತ ಕಾಮೆಂಟ್ ಮಾಡಿ, ನಾನು ಅದನ್ನು ಮುಂದುವರ್ಸೋದಕ್ಕೂ ರೆಡಿ. ಓಕೆ, ಲಿವ್ ಇಟ್. ಇಂಥ ಒಂದು ಅಂದರೆ ಒಂದು ಯಾವುದೋ ಒಂದು ಇದು ನಡೀತಾ ಇದ್ದರೆ ಸೊ ಅಲ್ಲಿ ಎತ್ತರ ತಗ್ಗುಗಳು ಅಂದರೆ ದಿಬ್ಬಗಳು ಮತ್ತು ತಗ್ಗುಗಳು ಬಂದೇ ಬರ್ತವೆ. ಸೊ ನಾವು ಅದನ್ನ ಮನಸ್ಸಿಗಂತೂ ಹಚ್ಕೋಬಾರ್ದು. ಯಾರು ಅಂದರೆ 100 ಜನನೂ ಒಳ್ಳೆಯವರಾಗಿರ್ತಾರೆ, ಅದರಲ್ಲಿ ಒಂದು 10 ಜನ ಆ ಕಡೆ ಈ ಕಡೆ ಇರೋವಂಥವ್ರು ಸಹ ಇರ್ತಾರೆ. ಓಕೆ, ಲಿವ್ ಇಟ್. ನಾನು ಮುಂದೆ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಮಾಹಿತಿ ಒಂದು, ಈಗ ಏನು ಖರ್ಚು ಮಾಡ್ತಾ ಇದ್ದೀವಿ, ಈ ಖರ್ಚು ಮಾಡುವಂಥದ್ದಕ್ಕೆ ಜೊತೆಯಾಗಿ ಒಂದು ₹2 ಎಕ್ಸ್ಟ್ರಾ ಖರ್ಚು ಮಾಡಿದರೆ ನಮ್ಮ ಒಂದು ರಾಸುಗಳ ದೈಹಿಕ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಯಲ್ಲಿ ಉತ್ತಮ ಹಾಲಿನ ಇಳುವರಿಯನ್ನು ಸಹ ಮಾಡ್ಬೋದು. ಆ ₹2 ಯಾವುದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀವಿ. ಮುಖ್ಯವಾಗಿ ರಾಸುಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಒಂದು pH ವ್ಯಾಲ್ಯೂ, ಕ್ಷಾರೀಯತೆ, pH ಅಂದರೆ ನಿಮ್ಗೆ ಗೊತ್ತಿದೆ, ಕ್ಷಾರೀಯತೆ, ಈ ಒಂದು ಕ್ಷಾರೀಯ ಒಂದು ಅಂಶ ಎಷ್ಟಿರಬೇಕು. ಮುಖ್ಯವಾಗಿ ಈ ರೂಮೆನ್ಸ್ ಅಂದರೆ ಇವೆಲ್ಲನೂ ರುಮೆನಿಸ್ಟ್ಗಳಲ್ವ. ಸೊ ಈ ಒಂದು ಮೆಲುಕು ಹಾಕುವಂತಹ ಜಾತಿ ಪ್ರಾಣಿಗಳಾಗಿರೋದ್ರಿಂದ ಈ ಒಂದು ರುಮೆನ್ನಲ್ಲಿ, ಆ ಒಂದು ಜೀರ್ಣಾಂಗ ವ್ಯೂಹದಲ್ಲಿ ಸೊ ಕ್ಷಾರೀಯ ಅಂಶ ಅನ್ನೋದು 6.2 ಇಂದ 6.8ಗೆ ಕಂಪಲ್ಸರಿ ಇರಬೇಕು ಕ್ಷಾರೀಯ ಅಂಶ. ಅದೇನಾದರೂ 6.2 ಇಂದ ಡೌನ್ ಆಯಿತು ಅಂದರೆ ಅದು ಆಮ್ಲೀಯತೆ ಉಂಟಾಗುತ್ತೆ, ಅಲ್ಲಿ ಒಂದು ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ಯಾವಾಗ ಗ್ಯಾಸ್ ಫಾರ್ಮ್ ಆಗುತ್ತೆ ಅನ್ನೋದು ಹೇಳ್ತೀನಿ. ನಮ್ಮ ಒಂದು ರಾಸುಗಳಲ್ಲಿ ಹೊಟ್ಟೆ ಉಬ್ಬುತ್ತೆ ಅಂತ ಹೇಳ್ತೀರಲ್ವ, ಸೊ ಅದು ಗ್ಯಾಸ್ ಫಾರ್ಮ್ ಆಗ್ತಕ್ಕಂಥದ್ದು ಯಾವಾಗ ಆಗುತ್ತೆ. ಮುಖ್ಯವಾಗಿ ಈ ಒಂದು ಸೈಲೇಜನ್ನು ಅತಿ ಹೆಚ್ಚಾಗಿ ಬಳಸ್ತಕ್ಕಂತಹ ಸಂದರ್ಭ ಬಂದಾಗ ಆಟೋಮೆಟಿಕಲಿ ಗ್ಯಾಸ್ ಫಾರ್ಮ್ ಆಗುತ್ತೆ. ಇಲ್ಲಿ 6.2ಗಿಂತ pH ವ್ಯಾಲ್ಯೂ ಡೌನ್ ಆಯಿತು ಅಂತ ಇಲ್ಲಿರುವಂತಹ ಈ ಒಂದು ಬ್ಯಾಕ್ಟೀರಿಯಾಗಳು ಅಂದರೆ ನಮ್ಮ ಒಂದು ಡೈಜೆಷನ್ಸ್ಗೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಡೌನ್ ಆಗುತ್ತೆ. ಬ್ಯಾಕ್ಟೀರಿಯಲ್ ಸಂಖ್ಯೆ ಡೌನ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಗ್ಯಾಸ್ ಅನ್ನೋದು ಫಾರ್ಮ್ ಆಗುತ್ತೆ, ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಆಗ ಹೊಟ್ಟೆ ಉಬ್ಬಿದಂತೆ ಆಗ್ತಕ್ಕಂಥದ್ದು ನಡೀತದೆ. ಹಾಗೆಯೇ ಈ ಒಂದು ಏನು ಸೈಲೇಜ್ ಹೆಚ್ಚಿನದಾಗಿ ಬಳಸಿದಾಗ, ಯಾಕೆ ಅಂತಂದರೆ ಇದು ಅನಿರೋಬಿಕ್ ಫರ್ಮೆಂಟೇಷನಲ್ಲಿ ಆಗಿರುವಂತಹ ಮೇವು ಆಗಿರೋದ್ರಿಂದ ಇಲ್ಲಿ ಗ್ಯಾಸ್ ಫಾರ್ಮ್ ಆಗಲಿಕ್ಕೆ ಅಂದರೆ ಹೆಚ್ಚು ತಿನ್ನಿಸಿದಾಗ ಸಾಧ್ಯವಾಗುತ್ತೆ. ಅದೇ ರೀತಿ ಯಾರೆಲ್ಲ ಬಿಯರ್ ವೇಸ್ಟನ್ನು ಹೆಚ್ಚಿನದಾಗಿ ಯೂಸ್ ಮಾಡ್ತಾ ಇದ್ದೀರಾ, ಸೊ ಇದು ಸಹ ಆಮ್ಲೀಯ ಗುಣವನ್ನು ಹೊಂದಿರುವಂತಹ ಮೇವು. ಸೊ ಇಲ್ಲಿ ಮನುಷ್ಯರಿಗೂ ಅಷ್ಟೇ, ನೀವು ಅತಿಯಾಗಿ ಒಂದು ಆಮ್ಲೀಯ ಆಹಾರಗಳಿರ್ತವೆ, ಕೆಲವು
ಫಾರ್ ಎಕ್ಸಾಂಪಲ್ ಈ ಒಂದು ಬಿಸ್ಕೆಟ್ಸ್ ಆಗ್ಬೋದು, ನೀವು ಫಾಲೋ ಮಾಡಿ. ಈ ಬಿಸ್ಕೆಟ್ಸನ್ನು ನೀವು ಚೆನ್ನಾಗಿ ತಿಂತ ಹೋದಾಗ ನಿಮ್ಗೊಂದು ರೀತಿ ಹುಳಿಯಾದಂತಹ ಅನುಭವ ಮತ್ತು ಗಂಟಲಲ್ಲಿ ಒಂದು ರೀತಿ ಹುಳಿ ಅನುಭವ ಉಂಟಾಗುತ್ತೆ ಗ್ಯಾಸ್ ಫಾರ್ಮ್ ಆದಾಗ. ಸೊ ಆ್ಯಸ್ ಇಟ್ ಈಸ್ ನಮ್ಮ ರಾಸುಗಳಲ್ಲೂ ಸಹ ಅಷ್ಟೇ ಈ ಒಂದು ಬಿಯರ್ ವೇಸ್ಟನ್ನು ಹೆಚ್ಚಿನ ತಗೊಳ್ದಾಗ ಮತ್ತು ಅಧಿಕ ದಾಣಿ ಮಿಶ್ರಣವನ್ನು ನಾವು ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದು ಅದೀಗ ಒಂದು 10, 15, 20 ಲೀಟರ್ಗೆ ಒಂದು ಟೈಮ್ಗೆ 20 ಲೀಟರ್ ಹಾಲು ಕೊಡುವಂತಹ ರಾಸುಗಳಿಗೆ ನಾವು ಏನು ಮಾಡ್ತೀವಿ, ದಾಣಿ ಮಿಶ್ರಣವನ್ನು ಹೆಚ್ಚು ಮಾಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಒಂದು ಕ್ಷಾರೀಯ ಗುಣ ಕಡಿಮೆ ಆಗ್ತಾ ಹೋಗ್ತದೆ, ಅಂದರೆ ಆಮ್ಲೀಯತೆ ಹೆಚ್ಚಾಗುತ್ತೆ ರಾಸುಗಳಲ್ಲಿ, ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತೆ. ನಾವು ಈ ಒಂದು ಆಮ್ಲೀಯತೆಯನ್ನು ತಗ್ಗಿಸೋದಕ್ಕೆ ಒಂದು ₹2 ಎಕ್ಸ್ಟ್ರಾ ಖರ್ಚು ಮಾಡಬೇಕು ಅಂತ ನಾನು ತಮ್ಮನೇಲಲ್ಲಿ ಹಾಕಿರೋದು. ಏನು ಆ ₹2 ಯಾವುದರಲ್ಲಿ ಅಂತ ಅಂದರೆ ಸೋಡಾ ಬೈಕಾರ್ಬೋನೇಟನ್ನು ನಾವು ಯೂಸ್ ಮಾಡೋದ್ರಿಂದ ಇಲ್ಲಿ pH ವ್ಯಾಲ್ಯೂ 6.2 ಇಂದ ಸ್ವಲ್ಪ ರೈಸ್ ಮಾಡಲಿಕ್ಕೆ, ಅಂದರೆ ಡೌನ್ ಆಗಿರ್ತಕ್ಕಂಥದ್ದನ್ನು ರೈಸ್ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಯಾವುದನ್ನು ಬಳಸ್ಬೋದು ಅಂದರೆ ಸೋಡಾ ಬೈಕಾರ್ಬೋನೇಟ್. ನಿಮಗೆ ನಮ್ಮ ಒಂದು ಗ್ರಾಮ್ಯ ಭಾಷೆಯಲ್ಲಿ ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ, ಸೊ ಅದನ್ನು ₹2 ನಾವು ಬಳಕೆ ಮಾಡ್ಬೋದು. ನಿಮಗೆ ಅದರ ಒಂದು ಬೆಲೆ ಬಂದುಬಿಟ್ಟು ಒಂದು ಕೆಜಿಗೆ ಒಂದು ₹25 ಒಂದು ಕೆಜಿ ಸಿಗುತ್ತೆ. ಅಂದರೆ ₹2 ಪರ್ ಡೇ ನೀವು ಖರ್ಚು ಮಾಡಿಕೊಂಡ್ರೆ ಯಾರೆಲ್ಲ ಈ ಒಂದು ಎಳೆಯದಾದಂತಹ ಮತ್ತು ಕೊಬ್ಬಿ ಬೆಳೆದಿರುವಂತಹ ಈ ಒಂದು ಸ್ಮೂತ್ ಹುಲ್ಲನ್ನು ಅಥವಾ ಮೃದುವಾದಂತಹ ಎಳೆ ಹುಲ್ಲನ್ನು ಹೆಚ್ಚಿನಾಗಿ ತಿನ್ನಿಸಿದಾಗಲೂ ಸಹ ಹೊಟ್ಟೆಗಳು ಉಬ್ಬುತ್ತೆ, ರಾಸುಗಳಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತಲ್ಲ, ಅಂತಹ ಸಂದರ್ಭದಲ್ಲಿ ₹2 ಖರ್ಚು ಮಾಡಿಕೊಂಡ್ರೆ ಸೋಡಾ ಬೈಕಾರ್ಬ್ ದಿನಕ್ಕೆ ನಿಮ್ಗೆ ಅಷ್ಟು ಖರ್ಚು ಬೀಳುತ್ತೆ. ಸೊ ಆ ರೀತಿ ಖರ್ಚು ಮಾಡಿಕೊಂಡ್ರೆ ಈ ಒಂದು ಸಮಸ್ಯೆಯನ್ನು ತಗ್ಗಿಸ್ತೀವಿ. ಯಾಕೆ ಅಂತ ಅಂದರೆ ಇಲ್ಲಿ ರೂಮೆನ್ನಲ್ಲಿ ಗ್ಯಾಸ್ ಫಾರ್ಮ್ ಆಯಿತು ಅಂತಂದರೆ ನೀವು ಉತ್ತಮವಾದಂತಹ ಎಷ್ಟೇ ಆಹಾರ ಕೊಟ್ಟರು ಸಹ ಜೀರ್ಣಾಂಗ ಪ್ರೋಸೆಸ್ ಆ ಒಂದು ಮೆಟಬಾಲಿಸಮ್ ನಡೀದಲೇ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಯಿತು ಅಂತಂದರೆ ಫುಡ್ ಎಲ್ಲ ವೇಸ್ಟ್ ಆಗುತ್ತೆ, ಕೊಟ್ಟಿರುವಂತಹ ಕ್ವಾಲಿಟಿ ಫುಡ್ ಎಲ್ಲ ವೇಸ್ಟ್ ಆಗುತ್ತೆ. ಇಲ್ಲಿ ನೀವು pH ವ್ಯಾಲ್ಯೂ 6.2ಗಿಂತ ಕಡಿಮೆ ಆದಾಗ, ಸೊ ನೀವು ಸೋಡಾ ಬೈಕಾರ್ಬೋನೇಟ್ ಏನನ್ನ ಕೊಟ್ಟರೆ ಪ್ರತಿದಿನ ಕೊಡ್ತಾ ಹೋಗ್ತಾ ಇದ್ರೆ, ಅಂದರೆ ಆ ಒಂದು ಅನುಕೂಲಕ್ಕೆ ತಕ್ಕಂತೆ ಕೊಡ್ತಾ ಹೋಗ್ತಾ ಇದ್ರೆ ಇಲ್ಲಿ ಆ ಒಂದು pH ವ್ಯಾಲ್ಯೂ 6.2 ಇಂದ ಮೇಲಕ್ಕೆ ರೈಸ್ ಆಗುತ್ತೆ. ಇಲ್ಲಿ ಆಮ್ಲೀಯತೆ ಇದ್ದಿದ್ದು ಕ್ಷಾರೀಯತೆಗೆ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಾಗ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಉತ್ತಮ ಜೀರ್ಣ ವ್ಯವಸ್ಥೆಯನ್ನು ಸಿದ್ಧ ಮಾಡ್ಕೊಳ್ತವೆ, ಅಲ್ಲಿ ಉತ್ತಮವಾಗಿ ಜೀರ್ಣವಾಗುತ್ತೆ ಆಹಾರ. ಯಾವಾಗ ಉತ್ತಮವಾಗಿ ಜೀರ್ಣ ಆಗುತ್ತೋ ಆ ಒಂದು ಆಹಾರದ ಎಲ್ಲ ಪೋಷಕಾಂಶಗಳು ರಕ್ತದಲ್ಲಿ ಸೇರ್ಕೊಳ್ತವೆ. ರಕ್ತದಲ್ಲಿ ಸೇರ್ಕೊಂಥ ಪೋಷಕಾಂಶಗಳು ಹಾಲಾಗಿ ಮಾರ್ಪಾಡನ್ನು ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೋದು ಎಕ್ಸ್ಟ್ರಾ ಒಂದು ₹2 ಖರ್ಚು ಮಾಡ್ಕೊಳ್ಳೋದ್ರಿಂದ. ಸೊ ಇಲ್ಲಿ ಓವರಾಲ್ ಈ ಒಂದು ತಮ್ಮನೇಲಿ ನೋಡಿದವರು ಅದಕ್ಕೂ ಕಾಲ್ ಮಾಡ್ತೀರಾ ನೀವೇನಂತ ಅಂದರೆ ₹2 ಖರ್ಚು ಮಾಡಿ ಹಾಲನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು, ದಾಣಿ ಮಿಶ್ರಣ ಕಷ್ಟ ಹಾಕಬೇಕು, ಕೂಲಿಯರಿಗೆ ನಾನು ಹೇಳಿದ್ದು ಅಡಿಷ್ನಲ್ ಆಗಿ ಈಗ ಏನು ಖರ್ಚು ಮಾಡ್ತಿದ್ದೀರಾ ಅದರ ಜೊತೆಗೆ ಇನ್ನೊಂದು ₹2 ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಈ ಒಂದು ಸಮಸ್ಯೆಯನ್ನು, ಅಂದರೆ ಯಾರಿಗೆಲ್ಲ ಈ ಒಂದು ಆಮ್ಲೀಯತೆ ಹೆಚ್ಚಾಗುವಂಥ ರಾಸುಗಳಲ್ಲಿ ಅದನ್ನು ತಗ್ಗಿಸ್ಬಿಟ್ಟು ಹಾಲಿನ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು. ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಸ್ಟ್ರೈಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬಿಯರ್ ವೇಸ್ಟನ್ನು ಹೆಚ್ಚಿನದಾಗಿ ಬಳಸ್ತಿರ್ತಕ್ಕಂಥವ್ರು, ಸೈಲೇಜನ್ನು ಹೆಚ್ಚಿನದಾಗಿ ಬಳಸ್ತಕ್ಕಂಥವ್ರು ಮತ್ತು ಅಧಿಕ ದಾಣಿ ಮಿಶ್ರಣವನ್ನು ಬಳಸ್ತಕ್ಕಂಥವ್ರು, ಈ ಒಂದು ಕ್ಯಾಟಗರಿಯಲ್ಲಿ ಅಂದರೆ ಈ ಒಂದು ಕೆಲಸ ಮಾಡ್ತಕ್ಕಂಥವ್ರು ಖಂಡಿತ ಅಡಿಷ್ನಲ್ ಆಗಿ ಒಂದು ₹2 ನೀವು ಖರ್ಚು ಮಾಡಿಕೊಂಡ್ರೆ ಆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಂಡು ಹಾಲಿನ ಇಳುವರಿಯನ್ನು ಉತ್ತಮವಾಗಿ ನಾವು ಸಿದ್ಧಪಡಿಸ್ಕೋಬೋದು. ಇದು ನಾನು ಹೇಳುವಂತಹ ಮುಖ್ಯ ಮಾಹಿತಿ ನಿಮಗೆ. ಸೊ ಖಂಡಿತ ನಾನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಅಂತೂ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿದ ಪ್ರತಿಯೊಬ್ಬರು